ಅರಿಶಿನವು ನಮ್ಮ ಅಡುಗೆ ಮನೆಯಲ್ಲಿರುವ ಮಸಾಲೆ ಪದಾರ್ಥಗಳಲ್ಲಿ ಒಂದಾಗಿದೆ. ಅರಿಶಿನದ ಹಳದಿ ಬಣ್ಣವು ಮಸಾಲೆಗೆ ಬಣ್ಣವನ್ನು ನೀಡುತ್ತದೆ, ಅಡುಗೆಗೆ ಉತ್ತಮ ಪರಿಮಳವನ್ನು ನೀಡುತ್ತದೆ. ಇದು ಸಾಕಷ್ಟು ಔಷಧೀಯ ಪ್ರಯೋಜನಗಳನ್ನು ಹೊಂದಿದ್ದು ಇದನ್ನು ಮನೆಮದ್ದಾಗಿಯೂ ಬಳಸಲಾಗುತ್ತದೆ. ಅರಿಶಿನವನ್ನು ಕರ್ಕುಮ ಲಾಂಗಾ ಸಸ್ಯದ ಮೂಲದಿಂದ ಪಡೆಯಲಾಗಿದೆ. ಇದು ಭಾರತೀಯ ಪಾಕಪದ್ಧತಿಯ ಆಂತರಿಕ ಭಾಗವಾಗಿದೆ. ಅರಿಶಿನ ಪುಡಿಯು ಜನಪ್ರಿಯತೆಯನ್ನು ಹೊಂದಿದ್ದರೂ ಕಚ್ಚಾ ಅರಿಶಿನದ ಕೊಂಬು ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ. ಹಾಗಾದರೆ ಅರಿಶಿನ ಪುಡಿ ಮತ್ತು ಅದರ ಬೇರಿನ ಉಪಯೋಗಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅರಿಶಿನವನ್ನು ಒಣಗಿಸಿ ಪುಡಿ ಮಾಡಿದ ಅರಿಶಿನದ ಕೊಂಬಿನಿಂದ ತಯಾರಿಸಲಾಗುತ್ತದೆ. ಇದು ಪುಡಿಯ ರಚನೆಯನ್ನು ಹೊಂದಿದೆ ಮತ್ತು ಸ್ವಲ್ಪ ಕಹಿ ಸುವಾಸನೆಯನ್ನು ಹೊಂದಿದೆ. ಅರಿಶಿನವು ಅದರ ಪ್ರಬಲ ಉರಿಯೂತದ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಹೃದ್ರೋಗ, ಕ್ಯಾನ್ಸರ್ ಮತ್ತು ಅಲ್ಝೈಮರ್ನಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ದೇಹದಲ್ಲಿನ ಉರಿಯೂತವು ಕಾರಣವಾಗಿದೆ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಸಂಯುಕ್ತದ ಉಪಸ್ಥಿತಿಯು ನಿಯಮಿತವಾಗಿ ಸೇವಿಸಿದರೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇನ್ನು ಅರಿಶಿನ ಪುಡಿ ಭಾರತೀಯ ಅಡುಗೆಯ ಪ್ರಮುಖ ಅಂಶವಾಗಿದೆ ಮತ್ತು ಪ್ರತಿ ದಾಲ್, ಸಬ್ಜಿ ಮತ್ತು ಮೆಲೋಗರ್ಗಳಿಗೆ ಬಣ್ಣವನ್ನು ಸೇರಿಸಲು ಬಳಸಲಾಗುತ್ತದೆ. ಇದು ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಪುಡಿಯನ್ನು ಬಳಸಿ ಅರಿಶಿನ ನೀರು ಅಥವಾ ಅರಿಶಿನ ಚಹಾವನ್ನು ಸಹ ತಯಾರಿಸಲಾಗುತ್ತದೆ. ಅರಿಶಿನ ಪುಡಿಯನ್ನು ಕೇಕ್, ಮಫಿನ್ ಮತ್ತು ಸ್ಮೂತಿಗಳಲ್ಲಿ ನೈಸರ್ಗಿಕ ಆಹಾರ ಬಣ್ಣಗಳಿಗಾಗಿ ಬಳಸಲಾಗುತ್ತದೆ. ಇನ್ನು ಅರಿಶಿನ ಪುಡಿ ಮತ್ತು ಹಸಿ ಅರಿಶಿನ ಬೇರುಗಳು ಒಂದೇ ಪದಾರ್ಥದ ಎರಡು ರೂಪಗಳಾಗಿವೆ. ಅರಿಶಿನ ಬೇರು ಅರಿಶಿನ ಪುಡಿಯ ಹಸಿ ರೂಪವಾಗಿದೆ. ಇದು ಕರ್ಕ್ಯುಮಿನ್ನ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಇದು ಆರೋಗ್ಯದ ಪ್ರಯೋಜನಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಶಕ್ತಿಯುತವಾಗಿದೆ. ಹಸಿ ಅರಿಶಿನವು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಅಧ್ಯಯನಗಳು ಹೇಳುವ ಪ್ರಕಾರ ಹಸಿ ಅರಿಶಿನವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೆರಳಿಸುವ ಕರುಳಿನ ಸಹಲಕ್ಷಣಗಳು ಮತ್ತು ಹೊಟ್ಟೆ ಉಬ್ಬುವ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವ ಮೂಲಕ ಜೀರ್ಣಕಾರಿ ಪ್ರಯೋಜನಗಳನ್ನು ನೀಡುತ್ತದೆ. ಇನ್ನು ಹಸಿ ಅರಿಶಿನದ ಬೇರನ್ನು ನಿಭಾಯಿಸಲು ಸ್ವಲ್ಪ ಗೊಂದಲಮಯವಾಗಿರಬಹುದು, ಆದರೆ ಇದನ್ನು ವಿವಿಧ ರೀತಿಯಲ್ಲಿ ಬಳಸಬಹುದು. ಅರಿಶಿನದ ಹಾಲಿನ ತಯಾರಿಕೆಯಲ್ಲಿ ಹಸಿ ಅರಿಶಿನವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇದು ಹಾಲು, ಅರಿಶಿನ ಬೇರು, ತುಪ್ಪ ಮತ್ತು ಬೆಲ್ಲವನ್ನು ಬಳಸಿ ತಯಾರಿಸಲಾದ ಅದ್ಭುತ ಮಿಶ್ರಣವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.